ಫ್ಯಾಕ್ಟ್ ಚೆಕ್ ಆ್ಯಪ್ ಒಂದನ್ನು ಮಾಡಿದ್ದೇವೆ ನಾವು. ಸೈಬರ್ ಕ್ರೈಮ್ ತಡೆಗೆ ಅಗತ್ಯ ಕ್ರಮ ತೆಗೆದುಕೊಳ್ತಾ ಇದ್ದೀವಿ. ಪರಿಷತ್ನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ಇದು. ಜಾಲತಾಣ, ಲಾ ಆ್ಯಂಡ್ ಆರ್ಡರ್ ಹೀಗೆ ಎಲ್ಲ ವಿಭಾಗಕ್ಕೂ ಒಂದು ಫ್ಯಾಕ್ಟ್ ಚೆಕ್ ಅಂತ ಬೇಕಾಗುತ್ತೆ. ಸತ್ಯ ಏನು, ಸುಳ್ಳು ಯಾವುದು ಪರಿಶೀಲನೆ ಬೇಕಾಗುತ್ತೆ. ಅದರ ಬಗ್ಗೆ ಒಂದು ಕ್ರಮ ಆಗಬೇಕಾಗತ್ತೆ. ಪ್ರತಿ ಪೊಲೀಸ್ ಸ್ಟೇಷನ್ನಲ್ಲಿ ಈ ರೀತಿ 4 ವಿಭಾಗಗಳನ್ನು ಸ್ಥಾಪನೆ ಮಾಡಿದ್ದೇವೆ. ಸೈಬರ್ ಕ್ರೈಮ್ ತಡೆಗೆ ಅಗತ್ಯ ಕ್ರಮಗಳೇನೇನು ಬೇಕೋ ಅದನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ ಅಂಥೇಳಿ ಪರಮೇಶ್ವರ್ ಅವರು ಮಾತಾಡಿದ್ದಾರೆ. ನಾವು ಫ್ಯಾಕ್ಟ್ಸ್ ಚೆಕ್ ಮಾಡೋದು, ಅದಕ್ಕೆ ನಮಗೀಗ ನೋಡಿ ಸುಳ್ಳು ಸುದ್ದಿಗಳ ಬಗ್ಗೆ KSP ಫ್ಯಾಕ್ಟ್ ಚೆಕ್ ಆ್ಯಪ್ ಅಂತೇಳಿ ಒಂದು ಆ್ಯಪ್ ಕೂಡ ಮಾಡಿದ್ದೇವೆ. ಅದು ಇಮಿಡಿಯೇಟಾಗಿ ಗೊತ್ತಾಗ್ಬಿಡುತ್ತೆ. ಅದರಿಂದ ನಾವು ಪ್ರತಿನಿತ್ಯ ಮಾನಿಟ್ರ್ ಮಾಡ್ತಕ್ಕಂಥದ್ದು. ಇಂಥ ಪೋಸ್ಟಿಂಗ್ಸ್ ಯಾವುದೇ ಪ್ಲ್ಯಾಟ್ಫಾರ್ಮ್ನಲ್ಲಿ ಬಂದರೆ ಅವ್ರ ಮೇಲೆ ಕ್ರಮ ತಗೊಳ್ಳೋದನ್ನು ನಾವು ಈಗಾಗಲೇ ಮಾಡ್ತಾ ಇದ್ದೇವೆ. ಆದರೆ ಅದರ ಅಡ್ವರ್ಸ್ ಎಫೆಕ್ಟ್ ಏನಾಗ್ತಾ ಇದೆ ಅಂತೇಳಿದರೆ, ತಾವು ಹೇಳಿದಾಗೆ ಬಹಳಷ್ಟು ವಿಚಾರಗಳಲ್ಲಿ, ಅಂದರೆ ಈ ಫೇಸ್ಬುಕ್ಕಲ್ಲಿ ಇರ್ಬೋದು, ಟ್ವಿಟರ್, ಇನ್ಸ್ಟಾಗ್ರಾಮ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಈ ಪ್ಲ್ಯಾಟ್ಫಾರ್ಮ್ಸ್ ಏನಿದೆ ಇದನ್ನು ದುರುಪಯೋಗ ಮಾಡಿಕೊಂಡು ಅನೇಕ ಸುದ್ದಿಗಳನ್ನು, ಸುಳ್ಳು ಸುದ್ದಿ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಸಮಾಜದಲ್ಲಿ ಎಫೆಕ್ಟ್ ಆಗ್ತಕ್ಕಂಥ. ವಿಧಾನ ಪರಿಷತ್ನಲ್ಲಿ ಮತ್ತೆ ಗ್ಯಾರಂಟಿ ಯೋಜನೆ ಗದ್ದಲ ಶುರುವಾಗಿದೆ. ಯೋಜನೆ ಅನುಷ್ಠಾನ, ಮೌಲ್ಯಮಾಪನ, ನಿರ್ವಹಣೆಯ ಬಗ್ಗೆ ಶರವಣ ಒಂದು ಕಡೆ ಕ್ವಶನ್ ಮಾಡಿದ್ದಾರೆ. ಇದಕ್ಕೆ ಸಭಾನಾಯಕ ಬೋಸರಾಜು ಹಾಗೂ DCM DK ಶಿವಕುಮಾರ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಮುಂಬೈ ಮೂಲದ ಸಂಸ್ಥೆ ಇದನ್ನು ನಿರ್ವಹಣೆ ಮಾಡ್ತಾ ಇದೆ ಗ್ಯಾರಂಟಿ ಯೋಜನೆಗಳ ವಿಚಾರದಲ್ಲಿ. ಇದರ ಜೊತೆಗೆ ಬೆಂಗಳೂರಿನ M2M ಮೀಡಿಯಾ ನೆಟ್ವರ್ಕ್ಗೆ ಇದನ್ನು ಕೊಡಲಾಗಿದೆ. ಮೌಲ್ಯಮಾಪನಕ್ಕೆ, ಗ್ಯಾರಂಟಿ ಯೋಜನೆಗಳ ವಿಚಾರದ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತೆ ಮುಂಬೈ ಮೂಲದ ಕಂಪನಿಗೆ ನಾವು ಇದನ್ನು ಕೊಟ್ಟಿದ್ದೀವಿ. ಫೀಸ್ ಇಲ್ಲದೆ ಅಜೀಂ ಪ್ರೇಮ್ಜಿ ಸೇರಿದಂತೆ ಹಲವು ಸಂಸ್ಥೆಗಳು, ಅವರ ಸಂಸ್ಥೆಯೂ ಸೇರಿದಂತೆ ಹಲವು ಸಂಸ್ಥೆಗಳು ಇದನ್ನು ಮಾಡಿವೆ ಅಂತ ಹೇಳಿ ಸಭಾನಾಯಕರು ಉತ್ತರವನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು ಕೇಳಿರೋ ಮಾಹಿತಿ ಕೊಡ್ರಿ, ನಾವೇನು ಕೇಳ್ತಾ ಇದ್ದೀವಿ ಅದನ್ನು ಕೊಡ್ರಿ ನೀವು ಅಂಥೇಳಿ ಆಗ್ರಹ ಮಾಡ್ತಾರೆ ಶರವಣ ಅವರು. ಇದೇ ವೇಳೆ ಮಧ್ಯಪ್ರವೇಶ ಮಾಡಿದಂಥ DCM DK ಶಿವಕುಮಾರ್ ಅವರು, ಗೃಹಲಕ್ಷ್ಮಿ ಯೋಜನೆ ಅತ್ತೆ ಸೊಸೆಗೆ ತಂದಿಡ್ತಾ ಇದ್ದೀರಿ ನೀವು ಅಂತ ಹೇಳಿದ್ರಿ. ಗೃಹಲಕ್ಷ್ಮಿ ಯೋಜನೆ ನಾವು ಶುರು ಮಾಡಿದಾಗ ಅತ್ತೆಗೂ ಸೊಸೆಗೂ ತಂದಿಡುವಂಥ ಯೋಜನೆ ಅಂತ ನೀವೇ ಮಾತಾಡ್ತಾ ಇದ್ರಿ. ಗ್ಯಾರಂಟಿಯಿಂದ ರಾಜ್ಯಕ್ಕೆ ನಷ್ಟ ಅಂತ BJP ನಾಯಕರು ಜೋರಾಗಿ ಹೇಳ್ತಾ ಇದ್ದರು. ಗ್ಯಾರಂಟಿ ಅನುಷ್ಠಾನಕ್ಕೆ ಕಾರ್ಯಕರ್ತರನ್ನು ನೇಮಕ ಮಾಡಿದ್ದೇವೆ ನಾವು, ಅವರಿಗೆ ವೇತನ ಕೂಡ ಕೊಡ್ತಾ ಇದ್ದೇವೆ. ಗ್ಯಾರಂಟಿ ಅನುಷ್ಠಾನ ಆಗಬೇಕಲ್ಲ, ಮನೆಗೆ ತಲುಪಿದೆಯಾ, ತಲುಪಿಲ್ವಾ, BPL ಕಾರ್ಡ್ ಕತೆ ಏನಾಗಿದೆ, 2,000 ರೂಪಾಯಿ ದುಡ್ಡು ಕತೆ ಏನಾಗಿದೆ, ಅಕೌಂಟ್ಗೆ ಹಣ ಬಿದ್ದಿದೆಯಾ, ಬಿದ್ದಿಲ್ವಾ, ವಿದ್ಯುತ್ ಬಿಲ್ ಸಂಬಂಧಪಟ್ಟಂತೆ ಅವ್ರಿಗೆ ಆ ಪ್ರಯೋಜನ ಸಿಗ್ತಾ ಇದೆಯಾ, ಸಿಗ್ತಿಲ್ವಾ, ಯಾರ್ಯಾರು ನಿರುದ್ಯೋಗಿಗಳಿದ್ದಾರೋ ಅವ್ರಿಗೆ ಒಂದು ಹಣ ಬಂದು ಬೀಳ್ತಾ ಇದೆಯಾ ಇಲ್ವಾ, ಅದಕ್ಕೆಲ್ಲರೂ ಕೂಡ ಅದನ್ನು ಮಾನಿಟರ್ ಮಾಡಲಿಕ್ಕೆ ಜನ ನೇಮಕ ಮಾಡಿದ್ದೀವಿ ನಾವು. ಅವ್ರಿಗೆ ವೇತನ ಕೂಡ ಕೊಡ್ತಾ ಇದ್ದೇವೆ. ಜನರ ತೆರಿಗೆ ಹಣ ಯಾಕೆ ಸಂಬಳವಾಗಿ ಕೊಡ್ತೀರಿ ಅಂಥೇಳಿ ವಿಪಕ್ಷ ಒಂದು ಕಡೆ ಆಕ್ರೋಶವನ್ನು ಇಲ್ಲಿ ಹೊರಹಾಕಿದೆ. ನಮ್ಮ 5 ಗ್ಯಾರಂಟಿಗಳ ನಿವಾರಣೆ ಬಗ್ಗೆ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರನ ಪ್ರಸ್ತಾವನೆ ಮಾಡಿ. ಕರೆಕ್ಟಾ ಸರುಣವ್ರೆ? ಹೌದಣ್ಣ. ಈಗ ನಾವು ನಮ್ಮದೊಂದು ಚಿಂತನೆ, ನಾವು ಮಾಡಿದ ಚಿಂತನೆ ಕೆಲವರು ವಿರೋಧ ಮಾಡಿದ್ರು ರಾಜಕೀಯವಾಗಿ. ಅದೇ ನಾವು ವಿರೋಧ ಮಾಡೋದು ತಪ್ಪು ಅಂತ ಹೇಳೋದಿಲ್ಲ. ನಾವು ಬಡವರಿಗೆ ದುಬಾರಿ ಆಗ್ತಾ ಇದೆ, ಬದುಕೋದು ಕಷ್ಟ ಆಗ್ತಾ ಇದೆ ಅಂತೇಳಿ 5 ಗ್ಯಾರಂಟಿಗಳನ್ನು ನಾವು ಜನರ ಮುಂದೆ ಮಾತು ಕೊಟ್ಟು, ಆ ಮಾತು ಪ್ರಕಾರ ನಾವು ಮೊದಲನೇ ದಿನನೇ ನಾನು HK ಪಾಟೀಲ್ರು ನಾವೆಲ್ಲ ಫಸ್ಟ್ ದಿನ ಯಾರು ಅಧಿಕಾರ ತೆಗೆದುಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಸೊ ಅಸೆಂಬ್ಲಿಲೆಲ್ಲ ದೊಡ್ಡ ಗಲಾಟೆ ಮಾಡಿಬಿಟ್ರು ಎಲ್ಲರೂ, ಇವರ ಸ್ನೇಹಿತರುಗಳೆಲ್ಲ. ಗಂಡ ಹೆಂಡತಿಗೆ ತಂದಿಕ್ತಾ ಇದ್ದೀರಿ, ಅತ್ತೆ ಸೊಸೆಗೆ ತಂದಿಕ್ತಾ ಇದ್ದೀರಿ, ಒಂದು ಕಾಳು ಕಡಿಮೆ ಕೊಟ್ಟರು ನಾವು ಬಿಡೋದಿಲ್ಲ, ನಿಮ್ಮ ಕೈಲಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ರು. ಹಿಂದೆ ಪ್ರೈಮ್ ಮಿನಿಸ್ಟರ್ ಕೂಡ ಈ ನಿಮ್ಮ ಸರ್ಕಾರ ದಿವಾಳಿ ಆಗ್ತದೆ ಅಂತ ಕೂಡ ಅವರು ಹೇಳಿದ್ರು. ನಾವು ಅದಕ್ಕೇನು ಮಾತಾಡೋಕ್ಕೆ ಹೋಗಲಿಲ್ಲ. ಮಧ್ಯಪ್ರದೇಶ್ ಎಲೆಕ್ಷನ್ ಬಂತು, ಅಲ್ಲೂ ಕೂಡ ಶಿವರಾಜ್ ಸಿಂಗ್ ಅವರು ಅದನ್ನು ರಿಲೀಸ್ ಮಾಡೋಕ್ಕೆ ಶುರು ಮಾಡಿದ್ರು. ತಿರ್ಗಾ ನಾವು ನೋಡಿ ಪಕ್ಕದ ತೆಲಂಗಾಣವ್ರು ಶುರು ಮಾಡಿದ್ರು, ಈಗ ಮಹಾರಾಷ್ಟ್ರ ಶುರು ಮಾಡಿದ್ರು, ದೆಹಲಿ ಶುರು ಮಾಡಿದ್ರು. ಹೇಳಿದ್ದಾರೆ. ನಾನು ಹೇಳ್ತಾ ಇದ್ದೀನಿ ಸರ್, ತಮ್ಮ ನುಡಿಮತ್ತುಗಳು ಹೇಳ್ತೀನಿ, ಅವ್ರ ನುಡಿಮತ್ತು ಇಂಡಿಯಾ ಟುಡೇಲಿ ಮಾತಾಡಿದ ವಿಚಾರ ತಾವು ಮಾತಾಡ್ತಾ ಇದ್ದೀರಿ. ಮಾಡಿದ ಕೊನೆಗೆ ನಮ್ಮ ರಾಜ್ಯದಲ್ಲಿ ಮಾತ್ರ ನಾವು ಆದಷ್ಟು ಒಂದು 3 ತಿಂಗಳಲ್ಲೇ ತೀರ್ಮಾನ ಮಾಡಿ ಯಾರಿಗೂ ಇದರಲ್ಲಿ ಇನ್ವಾಲ್ವ್ಮೆಂಟ್ ಬೇಡ, ಯಾವ ನಮ್ಮ ಏನು ಇಂಪ್ಲಿಮೆಂಟೇಷನ್ಗೆ ಇದು ಮಾಡೋದು ಬೇಡ ಅಂತೇಳಿ ನಾವು DBT ಮುಖಾಂತರ ಟ್ರಾನ್ಸ್ಫರ್ ಮಾಡಬೇಕು ಅಂತ ಮಾಡಿದೆವು. ಈ ಹಣ ಸರಿಯಾಗಿ ಹೋಗ್ತಾ ಇದೆಯಾ ಇಲ್ಲ ಅಂತೇಳಿ ಬ್ಯಾಂಕ್ ಅವ್ರಿಗೂ ಇವ್ರಿಗೂ ಮಧ್ಯ ಕೆಲವು ಇದನ್ನು ಮಾಡೋಕ್ಕೋಸ್ಕರ ಕೆಲವು ಏಜೆನ್ಸಿಗಳಿಗೆ ಕರೆದು ಅದಕ್ಕೆ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಎಷ್ಟೆಷ್ಟು ಏನು ಅಂತ ಅಂದ್ಬಿಟ್ಟು ಡೀಟೇಲ್ ಹೇಳಿದ್ದೇವೆ. ಕೆಲವ್ರಿಗೆ ಎಮರ್ಜೆನ್ಸಿ ಕ್ಲಾಸು ಕಾಂಟ್ರಾಕ್ಟ್ ಮಾಡೋ ಒಂದು 20 ಲಕ್ಷಕ್ಕೆ 52,000 ಕೋಟಿ ರೂಪಾಯಿ ಈ ವರ್ಷ ಬಜೆಟ್ ಇಟ್ಟಿದ್ದೀವಿ.
ಅಷ್ಟಕ್ಕೆ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ 1% 2% ನಾವು ಖರ್ಚು ಮಾಡಲೇಬೇಕಾಗ್ತದೆ. ಸೊ ಅದಕ್ಕೆ ಮಾಡಿದ್ವಿ. ಎರಡನೇದು ಅದು ನಿವಾರಣೆ ಮಾಡಲಿಕ್ಕೆ ಇದನ್ನು ನೋಡೋಕೆ ಅನುಷ್ಠಾನ ಸಮಿತಿ ಅಂದ್ಬಿಟ್ಟು ಇಟ್ ಇಸ್ ಎ ಪೊಲಿಟಿಕಲ್ ಕಾಲ್ ವಿ ಹ್ಯಾವ್ ಟೇಕನ್. ಆಯಿತಾ, ಪೊಲಿಟಿಕಲ್ ಕಾಲ್ ತೆಗೆದುಕೊಂಡು ನಾವು ಒಂದು ಸಮಿತಿನೂ ಮಾಡಿದ್ವಿ. ತಮಗೂ ಗೊತ್ತಿದೆ, ಅಸೆಂಬ್ಲಿಲೆಲ್ಲ ಗಿರಣ ಎಲ್ಲ ನಡೀತು. ನಿಮ್ಮ ಪಾರ್ಟಿಯವರೇ ಕ್ವಶನ್ ಹಾಕಿದ್ರು. ತಾಲೂಕು ಲೆವೆಲ್ಲೂ ಮಾಡಿದ್ದೀವಿ, ಡಿಸ್ಟಿಕ್ ಲೆವೆಲ್ಲೂ ಮಾಡಿದ್ದೀವಿ, ಸ್ಟೇಟ್ ಲೆವೆಲ್ಲೂ ಮಾಡಿದ್ದೀವಿ. ಮಾಡಿ ಒಂದು ಕಾರ್ಯಕರ್ತರು ಹೋಗ್ರಪ್ಪ, ಎಲ್ಲೆಲ್ಲ ಅನ್ಯಾಯ ಆಗಿದೆ ಎಲ್ಲ ನೋಡ್ಕೊಂಡು ಬನ್ನಿ, ಎಲ್ಲ ಮಾತಾಡ್ಕೊಂಡು ಬನ್ನಿ, ಏನಾದ್ರು ಸರಿ ಮಾಡಿ, ಅದನ್ನು ಮಿಸ್ಯೂಸ್ ಏನಾರು ಆಗ್ತಾ ಇದ್ದಾರಾ, ಬೇರೆಯವ್ರು ತಗೋತಾ ಇದ್ದಾರಾ, ಅವ್ರು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದಾರಾ, ಅವರ ಬದುಕು ಏನಾದ್ರು ಬದಲಾವಣೆ ಆಗ್ತಾ ನಮ್ಮ